ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೀಕ್ಷಕರೇ. ಇನ್ನೇನು ಜಿ ಡಿ ಎಸ್ಸಿನ ಒಂದು ಲಾಸ್ಟ್ ಡೇಟು ಮುಗಿತಾನೆ ಬಂತು. ಯಾರಾದರೂ ಇನ್ನೂ ಏನಾದರೂ ಅಪ್ಲೈ ಮಾಡೋರಿದ್ರೆ ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಮೆರಿಟ್ ಲಿಸ್ಟು ಒಂದು ನಾರ್ತ್ ಈಸ್ಟ್ ಸೈಡಲ್ಲಿ ಸ್ಲೋ ಹೋಗುತ್ತೆ. ಯಾರಾದರೂ ಅಪ್ಲಿಕೇಶನ್ ಹಾಕೋರಿದ್ರೆ ನಾರ್ತ್ ಈಸ್ಟ್ ಸೈಡಲ್ಲಿ ಹಾಕ್ಬೋದು. ಅಲ್ಲಿ ಒಂದು ಜಾಬ್ ಅಪಾರ್ಚುನಿಟೀಸ್ಗಳು ತುಂಬಾ ಇದೆ. ಅಲ್ಲಿ ಒಂದು ಜಾಬ್ ಅಪಾರ್ಚುನಿಟೀಸ್ಗಳು ಯಾಕೆ ತುಂಬಾ ಇದೆ ಅಂದರೆ ಅಲ್ಲಿ ಒಂದು ಪರ್ಸೆಂಟೇಜ್ ಲೋ ಆಗಿ ಹೋಗುತ್ತೆ. ಅಗದಿ ಕಡಿಮೆ ಒಂದು ಪರ್ಸೆಂಟೇಜ್ ಲೋ ಆಗಿ ಹೋಗೋದ್ರಿಂದ ಆ ಸೈಡು ಒಂದಿಷ್ಟು ಫೆಸಿಲಿಟೀಸ್ಗಳು ಕೂಡ ತುಂಬಾ ಇರ್ತವೆ. ಆದರೆ ಏನಪ್ಪ ಅಂದರೆ ನೀವು ಜಿ ಡಿ ಎಸ್ಸಿನ ಒಂದು ಫಾರ್ಮನ್ನು ಅಪ್ಲೈ ಮಾಡೋಕ್ಕೂ ಮುಂದೆ ಒಂದು ಲ್ಯಾಂಗ್ವೇಜ್ ಮೇಲೆ ಒಂದು ಹೆಚ್ಚಿನ ಒಂದು ಪ್ರಿಫರೆನ್ಸನ್ನು ಕೊಡಿ. ಯಾಕಪ್ಪ ಅಂತಂದರೆ ನೀವು ಒಂದು ಜಾಬನ್ನು ಅಪ್ಲೈಯನ್ನು ಮಾಡ್ತೀರಿ, ಆದರೆ ಆ ಜಾಬಿಗೆ ಅಪ್ಲೈ ಮಾಡಿದ ತಕ್ಷಣ ಅಲ್ಲಿ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ನಿಮಗೆ ಬರುತ್ತೆ. ಲ್ಯಾಂಗ್ವೇಜ್ ನೋಡಿಕೊಂಡು ನೀವು ಹಾಕಬೇಕಾಗುತ್ತೆ. ಹಾಗೆ ಅದ್ರ ಜೊತೆಗೆ ಈ ಸಲ ಒಂದು ಹೆಚ್ಚಿನ ಅಂತ ಒಂದು ಭರ್ತಿಯನ್ನು ಕರೆದಿದ್ದಾರೆ. ಈ ಸಲನೂ ಕೂಡ ಒಂದು ಹೈ ಲೆವೆಲ್ ಅಂತ ಒಂದು ಮೆರಿಟ್ ಲಿಸ್ಟನ್ನು ಕೂಡ ಬಿಡ್ತಾರೆ. ಒಂದು 10 ಮೆರಿಟ್ ಲಿಸ್ಟ್ವರೆಗೂ ಕೂಡ ಒಂದು ಜಿ ಡಿ ಎಸ್ನ ಒಂದು ಮೆರಿಟ್ ಲಿಸ್ಟ್ಗಳು ಹೋಗ್ತವೆ. ನಾನು ನಿಮಗೆ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ಯಾರಾದರೂ ಇದೇ ರೀತಿಯ ಒಂದಿಷ್ಟು ವೀಡಿಯೋಗಳಿಗಾಗಿ ಹಾಗೆ ಒಂದಿಷ್ಟು ಅಪ್ಡೇಟ್ಗಳಿಗೆ ಜಿ ಡಿ ಎಸ್ನ ಒಂದು ಅಪ್ಡೇಟ್ಗಳಿಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗೆ ಒಂದು ಜಿ ಡಿ ಎಸ್ಸಿನ ಒಂದು ಹಳೆ ಬಂದು ಏನಪ್ಪ ಅಂದರೆ ರಿಕ್ರೂಟ್ಮೆಂಟಿಗೆ ಹಾಗೆ ಈ ಹೊಸ ಒಂದು ರಿಕ್ರೂಟ್ಮೆಂಟಿನಲ್ಲಿ ತುಂಬಾ ಬದಲಾವಣೆಗಳಿದೆ. ಯಾಕಪ್ಪ ಅಂತಂದರೆ ಕೆಲವೊಂದಿಷ್ಟು ಚೇಂಜಸ್ಗಳು ಒಂದು ಪ್ರತಿ ಸಲವೂ ಆಗ್ತಾನೆ ಇರುತ್ತೆ. ಹಾಗೆ ಇದು ಸಲ ಕೂಡ ಒಂದಿಷ್ಟು ಚೇಂಜಸ್ಗಳು ಆಗಿದ್ದಾವೆ. ಯಾವೆಲ್ಲ ಚೇಂಜಸ್ಗಳು ಆಗಿದ್ದಾವೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆತುಕೋಬೇಡಿ.